ಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ ಆರಂಭವಾಗಿರುವಂತದ್ದು ಇನ್ ಕ್ಯಾಮೆರಾ ಪ್ರಕ್ರಿಯೆ ನಡೆಸಲು ಕೋರ್ಟ್ ತೀರ್ಮಾನ ಮಾಡಿದೆ. ಕೊಲೆ ಕೇಸ್ನ ಟ್ರಯಲ್ ಅಷ್ಟೇ ಆರಂಭ ಆಗಿದೆ. ಇನ್ ಕ್ಯಾಮೆರಾ ಪ್ರಕ್ರಿಯೆ ನಡೆಸಲು ಕೋರ್ಟ್ ತೀರ್ಮಾನ ಮಾಡಿದೆ. ಪ್ರಾಸಿಕ್ಯೂಷನ್ ಮತ್ತು ಆರೋಪಿಗಳ ಪರ ವಕೀಲರು ಮಾತ್ರ ಹಾಜರಾಗಬೇಕು. ಕೋರ್ಟ್ ಹಾಲ್ನಲ್ಲಿ ಇದ್ದಂಥವರ ಎಲ್ಲರನ್ನ ಆಚೆ ಕಳಿಸಿ ಪ್ರಶ್ನೆ ಕೇಳಲಾಗ್ತಿದೆ. ಮೊದಲು ರೇಣುಕಾಸ್ವಾಮಿ ತಾಯಿಗೆ ಜಡ್ಜ್ ಪ್ರಶ್ನೆ ಮಾಡ್ತಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ ಅಷ್ಟೇ ಈಗ ಆರಂಭವಾಗಿರುವಂತದ್ದು. ಇನ್ ಕ್ಯಾಮೆರಾ ಪ್ರಕ್ರಿಯೆ ನಡೆಸಲು ಕೋರ್ಟ್ ತೀರ್ಮಾನ ಮಾಡಿಕೊಂಡಿದೆ. ಪ್ರಾಸಿಕ್ಯೂಷನ್ ಹಾಗೂ ಆರೋಪಿ ಪರ ವಕೀಲರು ಮಾತ್ರ ಅಲ್ಲಿ ಹಾಜರಾಗಬೇಕು. ಬಾಕಿ ಎಲ್ಲರೂ ಹೊರಗಿರಬೇಕು. ಗಂಭೀರವಾದಂತಹ ಕೇಸ್ಗಳಲ್ಲಿ ಕೋರ್ಟ್ ಉಳಿದೆಲ್ಲರನ್ನ ಆಚೆ ಕಳಿಸಿ ಅಲ್ಲಿ ವಕೀಲರನ್ನ ಹಾಗೂ ಸಾಕ್ಷಿಗಳನ್ನ ಮಾತ್ರ ಕೋರ್ಟ್ ಹಾಲ್ಗೆ ಅನುಮತಿ ನೀಡುತ್ತಿರುವಂತದ್ದು. ಜಡ್ಜ್ ಮೊದಲು ರೇಣುಕಾಸ್ವಾಮಿ ತಾಯಿಯನ್ನ ಮಾತನಾಡಿಸಿದ್ದಾರೆ, ಪ್ರಶ್ನೆ ಕೇಳ್ತಿದ್ದಾರೆ. ಬಹಳ ಸೆನ್ಸಿಟಿವ್ ಕೇಸ್ಗಳಲ್ಲಿ ಸಾಕ್ಷಿ ನಾಶವಾಗಬಾರದು ಅನ್ನುವಂಥ ಕಾರಣಕ್ಕೆ ಜೊತೆಗೆ ಸಾಕಷ್ಟು ವಿಚಾರಗಳನ್ನ ಒಳಗೊಂಡಂತೆ ಕೋರ್ಟ್ ಹೀಗೆ ಮಾಡುತ್ತೆ. ಕೇವಲ ವಕೀಲರು ಹಾಗೂ ಅಲ್ಲಿ ಸಾಕ್ಷಿಗಳು ಜೊತೆಗೆ ಜಡ್ಜ್ ಮಾತ್ರ ಸಂಬಂಧಪಟ್ಟ ಕೆಲವರಿಗೆ ಮಾತ್ರ ಕೋರ್ಟ್ನಲ್ಲಿ ಇರಲು ಅವಕಾಶವನ್ನ ಕೊಟ್ಟು ಬಾಕಿ ಎಲ್ಲರನ್ನೂ ಕೋರ್ಟ್ ಹಾಲ್ನಿಂದ ಹೊರಗಿರುವಂತೆ ಸೂಚನೆ ಕೊಡುತ್ತೆ. ಕೋರ್ಟ್ ಹಾಲ್ನಲ್ಲಿದ್ದ ಉಳಿದವರನ್ನ ಆಚೆ ಕಳಿಸಿ ಪ್ರಶ್ನೆ ಕೇಳಲಾಗ್ತಿದೆ. ಇಲ್ಲಿ ಪ್ರಮುಖ ಸಾಕ್ಷಿಗಳೇ ರೇಣುಕಾಸ್ವಾಮಿಯ ತಂದೆ ಹಾಗೂ ತಾಯಿ. ಅವರ ಸಾಕ್ಷಿಯನ್ನೇ ಮುಖ್ಯವಾಗಿ ಕೋರ್ಟ್ ಪರಿಗಣಿಸಬೇಕಾಗಿರುವಂತದ್ದು. ಮುಚ್ಚಿದ ಕೋರ್ಟ್ ಹಾಲ್ನಲ್ಲಿ ನಡೆತಿರುವಂತಹ ವಿಚಾರಣೆ ಇದು. ಮೊದಲು ರೇಣುಕಾಸ್ವಾಮಿಯ ತಾಯಿ ರತ್ನಪ್ರಭಾ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ತಾರೆ. ಮಗನ ಹತ್ಯೆ ಬಗ್ಗೆ ಪ್ರಶ್ನಿಸುತ್ತಿರುವಂತಹ ನ್ಯಾಯಾಧೀಶರು. ಕ್ಷಣ ಕ್ಷಣದ ಅಪ್ಡೇಟ್ಸ್ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ. ಮುಚ್ಚಿದ ಕೋರ್ಟ್ ಹಾಲ್ನಲ್ಲಿ ನಡೀತಿದೆ ಈ ಒಂದು ಕೇಸ್. ಮೊದಲು ರೇಣುಕಾಸ್ವಾಮಿಯ ತಾಯಿ ರತ್ನಪ್ರಭಾನ ಮಾತಾಡಿಸ್ತಿದ್ದಾರೆ. ಮಗನ ಹತ್ಯೆ ಬಗ್ಗೆ ಏನಾಯ್ತು, ಏನೆಲ್ಲ ನಿಮಗೆ ಗೊತ್ತಿದೆ ಅದನ್ನ ಹೇಳಿ ಅನ್ನುವಂಥದ್ದು. ಕೊಲೆಯಾದಂಥ ರೇಣುಕಾಸ್ವಾಮಿಯ ತಾಯಿಯನ್ನ ಮೊದಲು ಮಾತನಾಡಿಸ್ತಿದ್ದಾರೆ. ಇದು ಓಪನ್ ಕೋರ್ಟ್ ಅಲ್ಲ, ಹಾಗಾಗಿ ಎಲ್ಲರನ್ನೂ ಕೋರ್ಟ್ ಹಾಲ್ನಿಂದ ಆಚೆ ಕಳಿಸಿ ಇಲ್ಲಿ ಕೇಸ್ ನಡೆಸ್ತಿರೋ ಅಂಥದ್ದು. ಮಗನ ಹತ್ಯೆ ಬಗ್ಗೆ ಪ್ರಶ್ನಿಸ್ತಿದ್ದಾರೆ ನ್ಯಾಯಾಧೀಶರು. ಮುಚ್ಚಿದ ಕೋರ್ಟ್ ಹಾಲ್ನಲ್ಲಿ ವಿಚಾರಣೆ ನಡೀತಿದೆ. ರತ್ನಪ್ರಭಾ ಅವರ ತಾಯಿ ಏನ್ ಹೇಳಿಕೆ ಕೊಡ್ತಾರೆ, ಯಾವೆಲ್ಲ ಸಾಕ್ಷಿಗಳನ್ನ ಹೇಳ್ತಾರೆ, ಮಗನ ಹತ್ಯೆಯ ಬಗ್ಗೆ ಏನು ಮಾತನಾಡ್ತಾರೆ, ಡಿ ಗ್ಯಾಂಗ್ ವಿರುದ್ಧ ಏನೆಲ್ಲ ಆರೋಪಗಳನ್ನ ಮಾಡ್ತಾರೆ ಅನ್ನೋದ್ರ ಮೇಲೆ ಈ ಕೇಸ್ ನಿಂತಿರೋ ಅಂಥದ್ದು. ಮೊದಲು ರೇಣುಕಾಸ್ವಾಮಿಯ ತಾಯಿ ರತ್ನಪ್ರಭಾನ್ನ ಮಾತಾಡಿಸ್ತಿದೆ ಕೋರ್ಟು. ನಂತರ ಅವರ ತಂದೆಯ ಸರದಿ. ಅವರ ತಂದೆ ಕಾಶಿನಾಥ್ ಶಿವನ್ಗೌಡರಿಂದ ಕೂಡ ಸಾಕಷ್ಟು ಸಾಕ್ಷಿಗಳನ್ನ ಕಲೆ ಹಾಕತ್ತೆ. ಅವರನ್ನು ಕೂಡ ಸಾಕಷ್ಟು ಪ್ರಶ್ನೆಗಳಿಗೆ ಒಳಪಡಿಸ್ತಾರೆ. ಅದನ್ನೆಲ್ಲವನ್ನು ದಾಖಲು ಮಾಡಿಕೊಳ್ಳುತ್ತೆ ಕೋರ್ಟ್. ಇಲ್ಲಿ ಪ್ರಮುಖ ಸಾಕ್ಷಿಗಳೇ ರೇಣುಕಾಸ್ವಾಮಿಯ ತಂದೆ ಹಾಗೂ ತಾಯಿ. ಅವರು ಏನು ಹೇಳ್ತಾರೆ, ಯಾವ ಸಾಕ್ಷಿಗಳನ್ನ ಒದಗಿಸ್ತಾರೆ, ಅದರ ಮೇಲೆಯೇ ಪ್ರಕರಣ ನಿಂತಿರೋ ಅಂಥದ್ದು. ಮತ್ತೆ ಇದರೊಟ್ಟಿಗೆ ಬೇರೆಲ್ಲ ಸಾಕ್ಷಿಗಳು ಕೂಡ ಪ್ರಮುಖವಾಗತ್ತೆ. ಆದರೆ ಇವತ್ತು ವಿಚಾರಣೆ ಮೊದಲಿಗೆ ನಡೆಸ್ತಿರೋ ಅಂಥದ್ದು ರೇಣುಕಾಸ್ವಾಮಿಯ ತಾಯಿ ರತ್ನಪ್ರಭಾ ಅವರನ್ನ ಮಾತನಾಡಿಸ್ತಿದ್ದಾರೆ. ಬೇಸಿಕ್ ಕ್ವೆಶನ್ಸ್ ಆಯ್ತು. ನಿಮ್ಮ ಹೆಸರೇನು, ನಿಮ್ಮ ಗಂಡನ ಹೆಸರೇನು, ಎಲ್ಲಿ ವಾಸ ಮಾಡ್ತಿದ್ದೀರಿ, ಏನು ಉದ್ಯೋಗ, ಇಂಥ ಬೇಸಿಕ್ ಕ್ವೆಶನ್ಸ್ ಆದಮೇಲೆ ಈಗ ಹತ್ಯೆಯ ಬಗ್ಗೆ ವಿಚಾರಣೆ ಶುರುವಾಗಿದೆ. ಮುಚ್ಚಿದ ಕೋರ್ಟ್ನಲ್ಲಿ ವಿಚಾರಣೆ ಶುರುವಾಗಿರುವಂಥದ್ದು. ರೇಣುಕಾಸ್ವಾಮಿಯ ತಾಯಿ ರತ್ನಪ್ರಭಾ ಅವರಿಗೆ ನಿಮ್ಮ ಮಗನ ಹತ್ಯೆಯ ಬಗ್ಗೆ ನಿಮಗೆ ಏನೇನು ಗೊತ್ತು, ಯಾವ ದಿನ ಆಗಿರುವಂಥದ್ದು, ಎಲ್ಲಿ ನಡೆದಿದೆ, ನೀವು ಅವಾಗ ಎಲ್ಲಿದ್ರಿ ಇತ್ಯಾದಿ ಪ್ರಶ್ನೆಗಳು. ಮಗನ ಹತ್ಯೆಯ ಬಗ್ಗೆ ಓವರ್ ಆಲ್ ಆಗಿ ನಿಮಗೆ ಏನು ಗೊತ್ತಿದೆ ಅನ್ನುವಂಥದ್ದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ಶುರುವಾಗಿದೆ. ಕಳೆದ 10 ನಿಮಿಷಗಳಿಂದ ಹೇಳಿಕೆ ದಾಖಲು ಪ್ರಕ್ರಿಯೆ ಕೂಡ ಆರಂಭ ಆಗಿದೆ. ರೇಣುಕಾಸ್ವಾಮಿ ಪೋಷಕರ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ತಿದ್ದಾರೆ. ಮೊದಲು ಹೇಳಿಕೆ ದಾಖಲಿಸಿಕೊಳ್ತಿರೋದು ರತ್ನಪ್ರಭಾ ಅವರದ್ದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ಈಗ ಶುರುವಾಗಿರುವಂತದ್ದು. ದಾಖಲೆಗಳ ಅಂದ್ರೆ ಅವರು ಏನು ಸಾಕ್ಷಿಯನ್ನ ನೀಡ್ತಾರೆ ಆ ದಾಖಲೆಗಳನ್ನ
ದಾಖಲು ಮಾಡಿಕೊಳ್ಳುವಂತ ಒಂದು ಪ್ರತಿಕ್ರಿಯೆ. ರೇಣುಕಾಸ್ವಾಮಿಯ ಪೋಷಕರು ಏನೇನ್ ಹೇಳಿಕೆ ಕೊಡ್ತಾರೆ, ಯಾವೆಲ್ಲ ಸಾಕ್ಷಿಗಳನ್ನ ಒದಗಿಸ್ತಾರೆ, ಏನೇನು ಮಾತನಾಡ್ತಾರೆ, ಪ್ರತಿಯೊಂದು ದಾಖಲಾಗತ್ತೆ ಕೋರ್ಟ್ನಲ್ಲಿ. ಮೊದಲು ರೇಣುಕಾಸ್ವಾಮಿಯ ತಾಯಿ ರತ್ನಪ್ರಭಾನ್ನ ಮಾತಾಡಿಸ್ತಿದ್ದಾರೆ. ಏನೇನ್ ಹೇಳಿಕೆ ಕೊಡ್ತಾರೋ ಅದೆಲ್ಲವೂ ದಾಖಲಾಗತ್ತೆ. ಕಳೆದ 10 ನಿಮಿಷಗಳಿಂದ ಅವರು ಏನೇನ್ ಹೇಳಿಕೆ ಕೊಡ್ತಿದ್ದಾರೆ, ಮಗನ ಹತ್ಯೆಯ ಬಗ್ಗೆ ಏನೇನು ಮಾತನಾಡುತ್ತಿದ್ದಾರೆ, ಅದೆಲ್ಲವನ್ನೂ ಕೋರ್ಟ್ ದಾಖಲಿಸಿಕೊಳ್ಳುತ್ತೆ. ಮೊದಲು ಹೇಳಿಕೆಯನ್ನ, ಅದರಲ್ಲೂ ರೇಣುಕಾಸ್ವಾಮಿಯ ತಾಯಿ ರತ್ನಪ್ರಭಾ ಏನೇನ್ ಹೇಳಿಕೆ ಕೊಡ್ತಾರೆ ಅದನ್ನ ದಾಖಲಿಸಿಕೊಳ್ಳುವಂತ ಪ್ರಕ್ರಿಯೆ ಆರಂಭವಾಗಿದೆ. ಪೋಷಕರ ಹೇಳಿಕೆಯಲ್ಲಿ ಬಹಳ ಪ್ರಮುಖವಾಗತ್ತೆ, ಅದನ್ನ ದಾಖಲಿಸಿಕೊಳ್ತಿದೆ ಕೋರ್ಟ್. ಮೊದಲು ಹೇಳಿಕೆ ದಾಖಲಿಸಿಕೊಳ್ತಿರೋದು ರೇಣುಕಾಸ್ವಾಮಿಯ ತಾಯಿ ರತ್ನಪ್ರಭಾ ಅವರದ್ದು. ಈಗಷ್ಟೇ ಈ ಕೇಸ್ನ ಟ್ರಯಲ್ ಶುರುವಾಗಿರುವಂತದ್ದು, ಸಾಕ್ಷಿಗಳ ವಿಚಾರಣೆ ನಡೀತಿದೆ. ಅದರಲ್ಲೂ ಪ್ರಮುಖ ಸಾಕ್ಷಿಗಳೇ ರೇಣುಕಾಸ್ವಾಮಿಯ ತಂದೆ ಹಾಗೂ ತಾಯಿ. ಹತ್ಯೆಯಾದ ಮಗನ ಪೋಷಕರು ಏನ್ ಹೇಳ್ತಾರೆ ಅನ್ನೋದೇ ಕೋರ್ಟಿಗೆ ಪ್ರಮುಖ ಸಾಕ್ಷಿಯಾಗುವಂಥದ್ದು. ಕಳೆದ 10 ನಿಮಿಷಗಳಿಂದ ರತ್ನಪ್ರಭಾ ಅವರು ಮಾತನಾಡುತ್ತಿದ್ದಾರೆ. ಅವರು ಏನೇನು ಹೇಳುತ್ತಿದ್ದಾರೆ, ಯಾವೆಲ್ಲ ಹೇಳಿಕೆಗಳನ್ನ ಕೊಡ್ತಿದ್ದಾರೆ, ಪಿನ್ ಟು ಪಿನ್ ದಾಖಲಾಗತ್ತೆ. ರೇಣುಕಾಸ್ವಾಮಿ ಪೋಷಕರ ಹೇಳಿಕೆ ದಾಖಲಾಗ್ತಿದೆ. ಅವರು ಏನ್ ಹೇಳ್ತಾರೆ, ಯಾವೆಲ್ಲ ಸಾಕ್ಷಿಗಳನ್ನ, ಅದರಲ್ಲೂ ಪ್ರಮುಖ ಸಾಕ್ಷಿಗಳನ್ನ ಒದಗಿಸ್ತಾರೆ ಅನ್ನೋದ್ರ ಮೇಲೆ ಡಿ ಗ್ಯಾಂಗ್ನ ಈ ಕೇಸ್ ನಿಂತಿರುವಂತದ್ದು. ಕಳೆದ 10 ನಿಮಿಷಗಳಿಂದ ಹೇಳಿಕೆಯನ್ನು ದಾಖಲಿಸಿಕೊಳ್ಳುವಂತಹ ಪ್ರಕ್ರಿಯೆ ಕೂಡ ಆರಂಭವಾಗಿದೆ. ಪ್ರಮುಖ ಆರೋಪಿಗಳು ಪವಿತ್ರ